ಎಲ್ಲರಿಗೂ ನಮಸ್ಕಾರ. KFT ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡೋಂಥ ವಿಚಾರ ಏನು ಅಂದರೆ, ಡೋಂಟ್ ಬಿ ಎ ಫೂಲ್, ಅಂದರೆ ಮುಟ್ಟಾಳರಾಗಬೇಡಿ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ KFT ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾರಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ. ಮತ್ತು ಈ ಒಂದು ವೀಡಿಯೋಸ್ನ ನೀವು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಬಂಧು ಮಿತ್ರರಿಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋರು ಹೇಳಿ, ವೀಡಿಯೋಸ್ನ ಲೈಕ್ ಮಾಡೋರು ಹೇಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೇನೆ. ಡೋಂಟ್ ಬಿ ಎ ಫೂಲ್. ಯಾತಕ್ಕೆ ಡೋಂಟ್ ಬಿ ಎ ಫೂಲ್ ಅಂತ ಹೇಳ್ತಾ ಇದ್ದೀವಿ ಅಂತ ನೋಡೋದಾದರೆ, ಈಗ ಸಾಧಾರಣವಾಗಿ ನಮಗೆಲ್ಲ ಗೊತ್ತೇ ಇದೆ, ಕುಟುಂಬದ ಅಂದ ತಕ್ಷಣ ನೆಂಟರು ಬರ್ತಾರೆ, ಸಂಬಂಧಿಕರು ಬರ್ತಾರೆ, ಮತ್ತು ನಮ್ಮ ಕಡೆಯವರು ಬೀಗರು, ಅವ್ರ ಕಡೆ ಬೀಗರು ಎಲ್ಲರೂ ಬರ್ತಾ ಇರ್ತಾರೆ. ಹಬ್ಬ ಹರಿದಿನಗಳಲ್ಲಿ ಬರ್ತಾ ಇರ್ತಾರೆ ಅನ್ನೋಂಥ ವಿಚಾರ ಗೊತ್ತಿದೆ. ಆದರೆ ಓವರ್ ಡಿಪೆಂಡೆಂಟ್ ಆಗಿ ಅವರು ನಿಮ್ಮ ಮೇಲೆ ಇದ್ದಾರೆ ಅಂದಾಗ ಅದು ನಿಮಗೆ ಆರ್ಥಿಕವಾದಂಥ ಹೊರೆ ಆಗುತ್ತೆ. ಅದರಲ್ಲಿ ಎರಡನೇ ಮಾತಿಲ್ಲ. ಸೊ ಇದರಿಂದ, ಈ ಸಂಕಷ್ಟದಿಂದ ಹೊರಗೆ ಬರೋದು ಹೇಗೆ? ಈಗ ಬರ್ತಾರೆ, 1 ದಿನ 2 ದಿನ ಉಳ್ಕೊಳ್ತಾರೆ ಅಂದರೆ ಅದರಲ್ಲಿ ಅರ್ಥ ಇದೆ. ತಿಂಗ್ಳುಗಟ್ಟಲೆ ಉಳ್ಕೊಂಡ್ರೆ ಹೇಗಿರುತ್ತೆ? ಸೊ ಈ ಥರ ಉದಾಹರಣೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇತ್ತೀಚೆಗೆ ನಮಗೆ ಪರಿಚಯ ಇದ್ದವರ ಒಬ್ಬರು ಮನೆಯಲ್ಲಿ ಹೀಗೆ ಆಯಿತು. ಅವರ ಸಂಬಂಧಿಕರು, ಗಂಡನ ಕಡೆಯವರೆಲ್ಲ ಸುಮಾರು ಜನ, ಒಂದು 8-10 ಜನ ಬಂದರು. ಬಂದ್ಬಿಟ್ಟು ಬಾಡಿಗೆ ಮನೆಗಿದ್ದರು ನಮ್ಮ ಸ್ನೇಹಿತರವರು. ಅವರ ಮನೆಯಲ್ಲಿ ತಂಗಿ ಅಂದರೆ ಉಳ್ಕೊಂಡ್ರು. ಸರಿ, 1 ವಾರ ಇರ್ತಾರೆ ಅಥವಾ 5 ದಿವಸ ಇರ್ತಾರೆ ಅಂತ ಅಂದ್ಕೊಂಡೆ. ಕೊನೆಗೆ ನೋಡಿದ್ರೆ 20 ದಿನಗಳ ಕಾಲ ಇದ್ದರು. ಅವರ ಒಂದು ಕಿರಿಕಿರಿ ಅಲ್ಲದೆ ಓನರ್ಗಳ ಕಿರಿಕಿರಿ ಬೇರೆ ಜಾಸ್ತಿ ಆಯಿತು. ಯಾಕಂದರೆ 8-10 ಜನ ಅಟ್ ಎ ಟೈಮಲ್ಲಿ ಬಂದ್ಬಿಟ್ಟು ಕೂತ್ಕೊಂಡ್ರೆ ನೀರು ಖರ್ಚಾಗುತ್ತೆ, ಮತ್ತು ಬೇರೆ ಬೇರೆ ರೀತಿಯಾದಂತಹ ಕಸಿವಿಸಿಗಳು, ಈ ರೀತಿಯಾದಂಥ ಒಂದು ಸಮಸ್ಯೆ ಇದ್ದಾಗ ಶಬ್ದ ಮಾಲಿನ್ಯ ಆಗಲಿ, ಕೂಗಾಟ ಆಗೋದು, ಕಿರ್ಚಾಟದ ಮಕ್ಕಳೆಲ್ಲ ಇದ್ದರೆ, ತುಂಬ ಜನಕ್ಕೆ ಅಲ್ಲಿ ರಿಟೈರ್ಡ್ ಆದಂತಹ ಸೀನಿಯರ್ ಸಿಟಿಸನ್ಸ್ಗಳೆಲ್ಲ ಇರ್ತಾರೆ, ಓನರ್ ಆಗಿರ್ತಾರೆ ಅವರು. ಅವರಿಗೆ ಈ ಒಂದು ಶಬ್ದ ಕೇಳೋದಾಗಲಿ ಅಥವಾ ಜಂಗುಳಿ ಆಗಲಿ ಕಂಡ್ರೆ ಆಗಲ್ಲ ಅನ್ನೋಂಥ ಒಂದು ವಿಷಯ. ಸೊ ಹೀಗಿರ್ಬೇಕಾದ್ರೆ ಮನೆ ಮಾಲೀಕರು ಪದೇ ಪದೇ ಹೇಳ್ತಾ ಇದ್ರು, ಯಾವಾಗ ಅವ್ರು ಹೋಗ್ತಾರೆ, ಯಾವಾಗ ಅವ್ರು ಹೋಗ್ತಾರೆ ಅಂತ ಹೇಳಿ. ಒಂಥರ ತುಂಬ ಇಕ್ಕಟ್ಟಿನ ಒಂದು ಸನ್ನಿವೇಶವಾಗಿತ್ತು ಅಂತ ಹೇಳಿದ್ರು ನನ್ನ ಸ್ನೇಹಿತರು. ಇದು ಅವರಿಗೆ ಒಂದು ಕಸಿವಿಸಿ ಉದ್ಭವವಾಯಿತು ಅನ್ನೋದ್ರ ಇದ್ರೂ, ಆದರೆ ನಿಜವಾಗ್ಲೂ ಮುಟ್ಟಾಳರಾಗಿರೋದು ಯಾರು, ಫೂಲ್ ಆಗಿದ್ದು ಯಾರು ಅಂದರೆ ಅವರೇ. ಯಾಕಂದರೆ ಬರೀ ಒಂದು 5 ದಿನ 10 ದಿನ ಇರ್ತೀನಿ ಅಂತ ಹೇಳ್ಬಿಟ್ಟು ತಿಂಗಳಾಗಟ್ಟಲೆ ನೆಂಟರುಗಳು ಬಂದರು. ಅವ್ರಿಗೆ ಮಾಡೋಕ್ಕವ್ರು ಯಾರು? ಖರ್ಚು ಎಷ್ಟಾಗುತ್ತೆ? ಸಂಕಷ್ಟದಲ್ಲಿ ಇದ್ದೀವಿ ಅಂತ ಒಂದು ವಿಚಾರವನ್ನು ಹೇಳಲೇಬೇಕಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ. ನೀವು ನೋಡಿರ್ತೀರ, ಗಮನಿಸಿರ್ತೀರ. ಈಗ ನೆಂಟರು ಬರ್ತಾರೆ ಅಂದಾಕ್ಷಣವೇ ನಾವು ಸ್ವಲ್ಪ ಕಷ್ಟದಲ್ಲಿದ್ದೀವಿ, ಸಾಲದಲ್ಲಿದ್ದೀವಿ ಅನ್ನುವಂಥ ಮಾತುಗಳನ್ನ ಆಡೋದನ್ನು ನೀವು ಗಮನಿಸಿರ್ತೀರ. ನೀವು ಸ್ಮಾರ್ಟಾಗಿರಬೇಕಂದ್ರೆ ಹೀಗೆ ಇರಬೇಕಾಗತ್ತೆ. ಯಾಕೆಂದರೆ ನಿಮಗೂ ಸಹ ಆರ್ಥಿಕ ಜವಾಬ್ದಾರಿಗಳಿರುತ್ತೆ. ಅಂದರೆ ಆರ್ಥಿಕ ಹೊರೆ ಆಗಬಾರ್ದು. ನಿಮಗೂ ಬಹಳಷ್ಟು ಸವಾಲುಗಳಿದೆ, ಜವಾಬ್ದಾರಿಗಳಿದೆ. ಮನೆ ನಡೆಸಬೇಕು, ಕುಟುಂಬನ ನಡೆಸಬೇಕು ಅಂತ ಇದ್ದಾಗ ಈ ರೀತಿ ಸಂಬಂಧಿಕರೇ ಬಂದ್ಬಿಟ್ಟು ಮನೇಲಿ ಕೂತ್ರೆ ನಿಮಗೆ ಬರುವಂಥ ಹಣ ಬರೀ ಅವರಿಗೆ ಖರ್ಚು ಮಾಡ್ತಿದ್ರೆ, ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಕುಟುಂಬದ ಭವಿಷ್ಯಕ್ಕೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಹಣ ಹೇಗೆ ಶೇಖರಣೆ ಮಾಡಿಡೋದು? ಆದ್ದರಿಂದ ಇದಕ್ಕೊಂದು ಟೆಸ್ಟ್ ನಾನು ಹೇಳ್ತೀನಿ. ಒಂದು PH ಟೆಸ್ಟ್ ಅಂತ ನಾವು ಹೆಂಗೆ ವಿಜ್ಞಾನದಲ್ಲಿ ನಾವು ಹೇಳ್ತೀವೋ ಆ ಥರನೇ ಈ ಒಂದು ಟೆಸ್ಟಲ್ಲಿ ನೀವೇನು ಮಾಡ್ಬೋದು ಅಂದರೆ, ಯಾರು ಬರ್ತಾರೋ, ನೆಂಟರಾಗಿರಲಿ ಅಥವಾ ಸ್ವಲ್ಪ ಕಾಲ ಬಂದು ಹೋಗೋರಾಗಿರಲಿ, ಅವ್ರ ಹತ್ರ ನೀವು ಹೇಳಿ, ನಾನು ಸ್ವಲ್ಪ ಕಷ್ಟದಲ್ಲಿದ್ದೀನಿ, ಸಾಲಕ್ಕೆ ಒಂಚೂರು ಹಣ ಕೊಡಿ ಅಂತ. ಆವಾಗ ಅವ್ರ ರಿಯಾಕ್ಷನ್ ನೋಡಿ. ಯಾವಾಗಲೂ ಒಬ್ರಿಗೆ ಕಷ್ಟ ಅಂದಾಗ ಅವರನ್ನು ಹೆಲ್ಪ್ ಮಾಡುವಂಥ ಮನಸ್ಥಿತಿ ಇರೋರ ನಿಮ್ಮ ನೆಂಟರು ಅಥವಾ ನಿಮ್ಮ ಸ್ನೇಹಿತರು ಯಾರೋ ಬಂದು ಉಳ್ಕೊಂಡಿದ್ರು ಮನೆಯಲ್ಲಿ ಅನ್ನುವಂಥದ್ದನ್ನು ನೀವು ಗಮನಿಸಿ. ಅವರ ಮುಖ ಭಾವನೆನ ಗಮನಿಸಿ. ಆಲಸ್ಯವಾಗಿ ಮುಖವನ್ನು ಒಂದು ರೀತಿ ಅವರು ಬದಲಾವಣೆ ಮಾಡಿಕೊಂಡ್ರು ಅಂತ ಅಂದಾಕ್ಷಣ ಅವರು ನಿಮ್ಮ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರಲ್ಲ ಅನ್ನೋದೇ ಒಂದು ಅರ್ಥ ಕೊಡುತ್ತೆ ಅನ್ನೋಂಥ ವಿಚಾರ. ಹಾಗೆಯೇ ಅವರು ಒಂದು ವೇಳೆ ನಿಮಗೆ ಆರ್ಥಿಕವಾಗಿ ಸಲಹೆಯನ್ನು ಕೊಡೋದಾಗಿರಲಿ ಅಥವಾ ಹಣವನ್ನು ಕೊಟ್ಟು ಹೋಗೋದಾಗಿರಲಿ, ಈ ರೀತಿಯಾದಂಥ ವಿಚಾರಗಳು ಮಾಡಿದ್ರೆ ಪರವಾಗಿಲ್ಲ. ಏನೋ ನಿಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ದಾರೆ, ಅದಕ್ಕೆ ತಕ್ಕಂತೆ ನಿಮಗೆ ಹಣವನ್ನು ಸಹ ಸಾಲವಾಗಿ ನೀಡಿದ್ದಾರೆ ಅನ್ನುವಂಥ ವಿಚಾರ. ಸೊ ಅದರಿಂದ ಆರ್ಥಿಕವಾದಂಥ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರವನ್ನೇ ಅವ್ರ ಹತ್ರ ಚರ್ಚೆ ಮಾಡ್ತಾ ಇರ್ರಿ. ಆವಾಗ ನಿಮ್ಮ ಪಕ್ಕದಲ್ಲೂ ಬಂದು ಕೂರಲ್ಲ. ಅದರಲ್ಲೂ ಕಷ್ಟದಲ್ಲಿದ್ದೀನಿ ಅಂತ ಹೇಳಿ, ಸಾಲ ಮಾಡಿದ್ದೀನಿ ಅಂತ ಹೇಳಿ, ಆವಾಗ ಅವ್ರ ರಿಯಾಕ್ಷನ್ಸ್ಗಳನ್ನು ನೋಡಿ. ಪದೇ ಪದೇ ನೀವು ಅದನ್ನೇ ಹೇಳ್ತಾ ಇರ್ರಿ. ಯಾವಾಗೆಲ್ಲ ಅವರು ಕರೆ ಮಾಡ್ತಾರೆ, ಫೋನ್ ಮಾಡಿದಾಗಲೂ ಅಷ್ಟೇ, ಈ ರೀತಿ ಸಾಲ ಕಟ್ಟಬೇಕು, ಇವತ್ತು ಡ್ಯೂ ಇದೆ, ಇವತ್ತು ಕ್ರೆಡಿಟ್ ಕಾರ್ಡ್ ಡ್ಯೂ ಇದೆ, ಬ್ಯಾಂಕಿಗೆ ನಾನು ಇಷ್ಟು ಕಟ್ಟಬೇಕು, ವೆಹಿಕಲ್ ಲೋನಿನ ಡ್ಯೂ ಇದೆ, ಕಾರ್ ಲೋನಿನ ಡ್ಯೂ ಇದೆ, ಮನೆ ಸಾಲದ ಡ್ಯೂ ಇದೆ ಅಂತ ಹೇಳ್ತಾನೆ ಇರ್ರಿ. ಆ ಆರ್ಥಿಕವಾದಂಥ ಸಂಕಷ್ಟಗಳು ನಿಮಗೆ ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಆ ವಿಚಾರನೂ ನೀವು ಹಂಚ್ಕೊಳ್ಳಿ. ಒಂದು ವೇಳೆ ಆ ವಿಚಾರನೆಲ್ಲ ಹಂಚ್ಕೊಂಡು ನಿಮ್ಮ ಮನೆಗೆ ಅವ್ರು ಬರ್ತಾ ಇದ್ದಾರೆ ಅಂದರೆ, ನೀವೆಲ್ಲ ಮೂರ್ಖರಾಗ್ತಾ ಇದ್ದೀರಾ ಅನ್ನೋಂಥ ವಿಚಾರ. ನಿಮ್ಮನ್ನು ಅವರು ಯಾಮಾರಿಸ್ತಿದ್ದಾರೆ ಅನ್ನೋಂಥದ್ದೇ ಒಂದೊಂದು ವಿಚಾರ. ಯಾಕೆ ಇದನ್ನು ನಾನು ಹೇಳ್ತೀನಿ ಅಂದರೆ, ಎಲ್ಲ ನೆಂಟರು ನಿಮಗೆ ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡ್ತಾರೆ ಅನ್ನುವಂಥದ್ದು ಹೇಳೋಕ್ಕಾಗಲ್ಲ. ಮನೆಯಲ್ಲೇ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರಿಗೆ ಹೆಲ್ಪ್ ಮಾಡದೇ ಇರುವಂಥದ್ದು ಎಲ್ಲೋ ಹಲವಾರು ನಿದರ್ಶನಗಳನ್ನು ನಾವು ನೋಡ್ತೀವಿ. ಅಕ್ಕ ತಂಗಿಯಂದಿರಿಗೆ ಹೆಲ್ಪ್ ಮಾಡದೇ ಇರುವಂಥ ವಿಚಾರ ಆಗಿರಲಿ, ಭಾವ ಆಗಿರಲಿ, ಯಾರೇ ಆಗಿರಲಿ, ಕಷ್ಟ ಅಂತ ಬಂದಾಗ ಭಾಮೈದನಿಗೆ ಹೆಲ್ಪ್ ಮಾಡೋದಾಗಿರಲಿ, ಈ ರೀತಿ ತುಂಬ ರೇರೆಸ್ಟ್ ಆಫ್ ದ ರೇರಲ್ಲಿ ಈ ಥರದ್ದೆಲ್ಲ ನಡೆಯುತ್ತೆ. ಯಾಕೆಂದರೆ ಕುಟುಂಬ ನಡೆಸಬೇಕು, ಮಕ್ಕಳನ್ನ ಓದಿಸ್ಬೇಕು, ಹಲವಾರು ಜವಾಬ್ದಾರಿ ಇದರಿಂದ ಹಣದ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡ್ತಾರೆ. ಸಾಲ ಕೊಟ್ಟರೆ ವಾಪಸ್ ಕೊಡ್ತಾನಾ ಇಲ್ವೋ ಅನ್ನೋಂಥ ವಿಚಾರ. ಆದ್ದರಿಂದ ನಿಮ್ಮ ಹಣವನ್ನು ನೀವು ಭದ್ರಪಡಿಸಬೇಕು ಅಂದರೆ ಏಮಾರಬೇಡಿ. ಈ ರೀತಿ
ನೆಂಟರುಗಳು, ಸಂಬಂಧಿಕರೇ ನಮಗೆ ಬೇಕು, ಸಂಬಂಧಗಳೇ ಬೇಕು ಅನ್ನೋಂಥ ಸಂಬಂಧ ಹಿಂದೆ ನೀವು ಓಡ್ತಾ ಇದ್ರಿ ಅಂದರೆ ಎಲ್ಲೋ ಒಂದು ಕಡೆ ನೀವು ನಡು ರಸ್ತೆಯಲ್ಲಿ ಒಂದಿನ ಕುಳಿತಿರ್ತೀರ. ನಿಮ್ಮ ಜೊತೆಗೆ ಯಾರೂ ಇರೋದಿಲ್ಲ. ಕಟ್ಟಿದಂಥ ಹೆಂಡತಿ ಆಗಿರಲಿ, ಮಕ್ಕಳಾಗಿರಲಿ ಎಲ್ಲರೂ ಬಿಟ್ಟು ನೀವು ಎಲ್ಲೋ ಒಂದು ಕಡೆ ವೃದ್ಧಾಶ್ರಮದಲ್ಲೋ ಓಲ್ಡ್ ಏಜ್ ಹೋಮಲ್ಲೋ ಕೂತ್ಕೊಂಡಿರ್ತೀರ. ಆವಾಗ ನೀವು ನೆನೆಸ್ಕೊತೀರ, ನಾನು ಬರೀ ಸಂಬಂಧಿಕರು, ನೆಂಟರು ಅಂತಿಟ್ಟೆ, ನನ್ನ ಪರಿವಾರನ ನಾನು ಸ್ವಲ್ಪ ಗಮನಿಸಿದಿದ್ರೆ ಪ್ರಾಯಶಃ ಈ ಒಂದು ಮುಪ್ಪಿನಲ್ಲಿ ನಮ್ಮನ್ನು ನೋಡ್ಕೊಳ್ತಿದ್ರು ಏನೋ ಅನ್ನೋಂಥ ಒಂದು ಪ್ರಶ್ನೆ ಬರ್ಬೋದು. ಸೊ ಅದರಿಂದ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂಥ ಮಾಹಿತಿನೂ ಸಹ ನೀವು ಕಲೆ ಹಾಕಬೇಕಾಗತ್ತೆ. ಹೇಗೆ ನೀವು ಆರ್ಥಿಕವಾಗಿ ಸಬಲರಾಗಬೇಕು ಮತ್ತು ಹೇಗೆ ನೀವು ಹೆಚ್ಚಿನ ಖರ್ಚನ್ನು ನಿಯಂತ್ರಿಸಬೇಕು, ಖರ್ಚಿನ ನಿಯಂತ್ರಣ ಹೇಗೆ ಮುಖ್ಯ ನಿಮ್ಮ ಒಂದು ಆರ್ಥಿಕ ಸುಭದ್ರತೆಗೆ ಅನ್ನುವಂಥ ವಿಚಾರನ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಭೇಟಿ ಮಾಡೋಣ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.